ಸೂರ್ಯಪ್ರಕಾಶ್ ಮಾಡಿರೋ ಒಳ್ಳೆ ಕೆಲಸಗಳಿಗೆ ನೀವು ಕಾಲಿಗೆ ಬಿದ್ದು ಸಾರಿ ಕೇಳಿದ್ರು ಕಡಿಮೆನೆ. ಸರ್ ನಿಮಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಅದನ್ನು. ಕಾನೂನನ್ನ ಕಾಪಾಡಬೇಕಾಗಿರೋರು ನೀವು. ನಿಮ್ಮನ್ನು ನೀವೇ ಸೇಲ್ ಮಾಡಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ತೋರಿಸಿದ್ರೆ ಹೇಗೆ? ನಮಗೂ ಪವರ್ ಇದೆ ಸರ್. ಅದನ್ನು ಬಳಸ್ಕೊಂಡು ನಾವು ನಿಮ್ಮಿಂದ ತಿರುಗಿ ಬೀಳ್ಬೋದು. ಅದನ್ನು ಮಾಡೋ ಬುದ್ಧಿನೂ ಇದೆ, ಆ ತಾಕತ್ತು ಇದೆ. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರಿಗೆ ಹೋಗಿ ಹೇಳಿ ಈ ಥರ ನಾಟಕಗಳು ಸೂರ್ಯಪ್ರಕಾಶ್ ಅವ್ರ ಮನೇಲಿ ನಡೆಯಲ್ಲ ಅಂತ. ಸರಿ, ಆಗಿದ್ದಾಯಿತು. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು? ಸರ್, ಅದು ಯಾವುದೋ ರಾಂಡಮ್ ಕಾಲ್ ಸರ್. ಯಾರೋ ಫೋನ್ ಮಾಡಿ ಹೇಳಿದ್ರು. ಅಲ್ಲ ಸರ್, ರ್ಯಾಂಡಮ್ ಆಗಿ ಯಾರೋ ಫೋನ್ ಮಾಡಿದ್ರೆ ಹೋಗಿ ಸರ್ಚ್ ಮಾಡ್ಬಿಡ್ತೀರಾ? ಸರ್, ಇವತ್ತಿಲ್ಲಿ ನಡೆಯೋದಕ್ಕೆ ಖಂಡಿತವಾಗ್ಲೂ ನಾವು ಕ್ರಮ ತಗೊಂತೀವಿ. ಸುಮ್ಮನೆ ಅಂತೂ ಬಿಡಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ಸರ್, ಯಾರೋ ಬೇಕಂತಾನೆ ಮಾಡಿದಾರೆ ಕಣ ಸೂರ್ಯಪ್ರಕಾಶು. ನಿನ್ನ ಘನತೆಗೆ ಕುಲ್ ಹೊಡೆಯೋಕೆ ಅಂತಾನೆ ಮಾಡಿದ್ದಾರೆ. ನಿನ್ನ ಮನೇಲಿ ನಿನಗೇ ಅವಮಾನ ಮಾಡೋ ಪ್ಲಾನ್ ಹಾಕಿದ್ದಾರೆ. ಅಚಾನಕ್ ಆಗಿರೋದಲ್ಲ, ಪಕ್ಕಾ ಪ್ಲಾನ್ ಹಾಕಿದ್ದಾರೆ. ಅಲ್ಲ, ಮಿಸ್ಇನ್ಫಾರ್ಮೇಶನ್ ಅಂತ ಹೊರಟೆ ಹೋದ್ರು. ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ಯಾರು ಕಂಪ್ಲೇಂಟ್ ಕೊಡ್ತಾರೆ? ನಮ್ಮ ಮನೆಯವ್ರ ಮೇಲೆ ಅಂತ ದ್ವೇಷ ಯಾರಿಗಿದೆ? ಪ್ರಭು, ಪ್ರಭುನೇ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ. ಇನ್ಯಾರು ಮಾಡ್ತಾರೆ? ರಾಂಗ್ ಇನ್ಫಾರ್ಮೇಷನ್ನು ಪೊಲೀಸವ್ರಿಗೆ ದುಡ್ಡು ಕೊಟ್ಟು ಚೂ ಬಿಟ್ಟಿದ್ದಾರೆ. ಮಾಡ್ತೀನಿ, ನನ್ನ ಮಗನ ಹುಡುಕಿ ಸರಿಯಾಗಿ ಮಾಡ್ತೀನಿ.